ನೋಡಿದ್ವಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಚುನಾವಣಾ ಕಣ ರಂಗೇರಿದೆ ಅಂತ. ಒಂದ್ ಕಡೆ ಪ್ರಚಾರದ ಭರಾಟೆ ಮತ್ತು ಒಂದ್ ಕಡೆ ನಾಮಪತ್ರದ ಗೊಂದಲ. ನೇರ ಫೈಟ್ ಮಾಡಿ ಮೋಸದಿಂದ ಬೇಡ ಅಂತ ಸುಮಲತಾ ಅಂಬರೀಶ್ ಅವರು ಸವಾಲನ್ನ ಹಾಕಿದ್ದಾರೆ. ಬೆನ್ನಿಗೆ ಚೂರಿ ಹಾಕೋ ಹಿಂಬಾಗಿಲ ರಾಜಕಾರಣ ಬೇಡ, ಸ್ಟ್ರೈಟ್ ಆಗಿ ಎಲೆಕ್ಷನ್ ಅನ್ನ ಎದುರಿಸಿ ಎಲೆಕ್ಷನ್ ಮಾಡೋಕಿದ್ದೀರಾ, ಮುಖ್ಯಮಂತ್ರಿ ಮಗನನ್ನ ಗೆಲ್ಲಿಸೋದಕ್ಕೆ ಇದ್ದೀರಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಡಿಸಿ ಕಚೇರಿಯನ್ನ ಮುಖ್ಯಮಂತ್ರಿ ಅವರೇ ನಡೆಸ್ತಿದ್ದೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಕರೆಂಟ್ ಕಟ್, ಅವರಿಗೆ ಫುಲ್ ಕರೆಂಟ್ ಅನ್ನ ನೀಡ್ತಾರೆ. ಚುನಾವಣಾ ಅಧಿಕಾರಿ ಬದಲಾಗದಿದ್ರೆ ಖಂಡಿತ ನ್ಯಾಯ ಸಿಗೋದಿಲ್ಲ, ಅದು ಅಸಾಧ್ಯ ಅಂತ ಕೂಡ ಸುಮಲತಾ ಅಂಬರೀಶ್ ಅವರು ಮಾತನಾಡ್ತಾ ಇದ್ರು. ಎಲೆಕ್ಷನ್ ವಿಡಿಯೋ ಮದುವೆ ಮನೆಗೆ ಹೋಗುತ್ತಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಮುಖ್ಯಮಂತ್ರಿಯಿಂದ ಸಾಧ್ಯವಾದಷ್ಟು ಅಧಿಕಾರವನ್ನ ದುರ್ಬಳಕೆ ಮಾಡಲಾಗ್ತಾ ಇದೆ. ಮಂಡ್ಯ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೀತಾ ಇಲ್ಲ ಅಂತ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಎಲೆಕ್ಷನ್ ವಿಡಿಯೋ ಮದುವೆ ಮನೆಗೆ ಹೋಗುತ್ತೆ ಅಂದ್ರೆ ಇನ್ಯಾವ ರೀತಿಯಾಗಿ ಇಲ್ಲಿ ಅಧಿಕಾರದ ದುರ್ಬಳಕೆ ಆಗ್ತಾ ಇದೆ ನೋಡ್ಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ. ನೇರ ಫೈಟ್ ಮಾಡಿ ಮೋಸದಿಂದ ಬೇಡ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿರುವಂತದ್ದು. ಆರೋಪ ಅಲ್ಲ, ಮಾಹಿತಿಗಳು ನಮಗೂ ಬರುತ್ತೆ. ಈಗ ಮುಖ್ಯಮಂತ್ರಿಗಳು ನಮಗೆ ಈ ರೀತಿ ಅವ್ರು KR ಪೇಟೆಯಲ್ಲೇನೋ ದುಡ್ಡು ಹಂಚಿಕೆ ಮಾಡ್ತಿದ್ದಾರೆ, ಈ ಮಾಹಿತಿ ನನಗಿದೆ, ಅವರು ಈ ಹೋಟ್ಲಲ್ಲಿದ್ದಾರೆ, ಯಾರ್ಯಾರು ಬಂದು ಅವ್ರನ್ನ ಮೀಟ್ ಮಾಡ್ತಾರೆ, ನನ್ನ ಮಾಹಿತಿ ಅನ್ನೋದು ಅವ್ರಿಗೆ ಬಂದಿರೋ ಒಂದು ನ್ಯೂಸ್. ಅದೇ ರೀತಿ ನಮಗೂ ನ್ಯೂಸ್ ಬರುತ್ತೆ. ಆ ಒಂದು ನ್ಯೂಸ್ನ ನಾವು ಈಗ ಸದ್ಯಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ. ಆದ್ರೂ ಇದರ ಈ ಎಲ್ಲ ವಿಷಯವನ್ನು ನೀವೇ ಒಂದು ಕನ್ಸಿಡರ್ ಮಾಡಿ ನೋಡಿದ್ರೆ ಇದು ಎಲ್ಲ ಏನೇನಾಗಿದೆ, ಹೇಗಾಗಿರ್ಬೋದು ಅನ್ನೋ ಒಂದು ಎಡ್ಯುಕೇಟೆಡ್ ಗೆಸ್ನ ನೀವೇ ತಗೋಬೋದು. ಈಗ ಹೋಲ್ ಪ್ರೋಸೆಸ್ ಆಫ್ ಡೆಮೋಕ್ರಸಿನ ಬ್ಲೇಟೆಂಟ್ಲಿ ಮ್ಯಾನಿಪುಲೇಟ್ ಮಾಡಿರುವಂಥ ಒಂದು ನಿದರ್ಶನಗಳು ನಿಮ್ಮ ಮುಂದೆ ಇದೆ. ಈಗ ವಿಡಿಯೋ ಟ್ಯಾಂಪರಿಂಗ್ ಎಕ್ಸಾಕ್ಟ್ಲಿ ಆ ಇಂಪಾರ್ಟೆಂಟ್ ಕಡೆನೇ ಆಗಿದೆ. ಅದನ್ನು ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂದರೆ ಇದರಿಂದ ಅವರು ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಒಂದು ಸ್ಕೇಪ್ ಗೋಟ್ನ ಮಾಡ್ತಾ ಇದ್ದಾರೆ. ನಮ್ಗೆ ಯಾಕೆ ಇದು ಮುಖ್ಯಮಂತ್ರಿಗಳು ಅಂತ ಒಂದು ಮಾತು ನಾವು ಹೇಳ್ತಾ ಇದೀವಿ ಅಂದರೆ, ಈಗ ಎಲ್ಲ ಕ್ಯಾಂಡಿಡೇಟ್ಸು ನಮಗೆ ನಿನ್ನೆವರೆಗೂ ನಿನ್ನೆ ನೈಟ್ ಸಿಕ್ತು. ನಮಗೆ ನಿನ್ನೆ ನೈಟು ಎಷ್ಟೊತ್ತಿಗೆ 9:30ವರೆಗೂ ಅದೇನೋ ಅಪ್ರೂವಲ್ ಬರಬೇಕು, ಡೆಲ್ಲಿಯಿಂದ ಬರಬೇಕು, ಅವ್ರು ಅಪ್ಲೋಡ್ ಮಾಡಬೇಕು ಸೈಟ್ಗೆ, ಈ ಥರ. ಓಕೆ, ದಟ್ಸ್ ದ ಪ್ರೋಸೆಸ್ ಆ್ಯಂಡ್ ವಿ ಆರ್ ಓಕೆ ವಿತ್ ಇಟ್. ನೀವು ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆಯಾದ ದಿನ ಮುಖ್ಯಮಂತ್ರಿಗಳ ಭಾಷಣ ನೀವೇ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ನೋಡಿದ್ರೆ ಆವತ್ತಿನ ದಿನಾನೇ ಮುಖ್ಯಮಂತ್ರಿಗಳು ನಿಖಿಲ್ ಅವರ ಕ್ರಮ ಸಂಖ್ಯೆಯನ್ನ ಘೋಷಿಸ್ತಾರೆ. ಅವ್ರದ್ದು 1ನೇ ಕ್ರಮ ಅನ್ನೋ ವಿಷಯನ ಖುದ್ದಾಗಿ ಅವರೇ ಹೇಳಿರ್ತಾರೆ. ಇದರಲ್ಲಿ ನಮಗೇನು ಅನ್ಸುತ್ತೆ, ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಅಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಈ ಇಡೀ ಆಫೀಸು ಈ ಎಲೆಕ್ಷನ್ ನಡೆಸ್ಕೊಳ್ಳೋಕೆ ಇದ್ದಾರಾ ಅಥವಾ ಮುಖ್ಯಮಂತ್ರಿ ಅವರ ಮಗನನ್ನ ಗೆಲ್ಸ್ಕೊಡಕ್ಕೆ ಇದ್ದಾರಾ? ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಸುಮಲತಾ ಅಂಬರೀಶ್ ಅವರ ಸುದ್ದಿಗೋಷ್ಠಿಯನ್ನ ನೋಡಿದ್ರೆ ಸರ್, ಅವರು ಅಧಿಕಾರದ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಮಗನನ್ನ ಗೆಲ್ಲಿಸುವ ದೃಷ್ಟಿಯಲ್ಲಿ ತುಂಬಾ ಪೈಪೋಟಿಯನ್ನ ಮಾಡ್ತಾ ಅಧಿಕಾರದ ದುರ್ಬಳಕೆಯಲ್ಲಿ ತೊಡಗಿದ್ದಾರೆ ಅಂತ. ಇವೆಲ್ಲ ಸಾಮಾನ್ಯವಾದಂತ ದೂರುಗಳು ಚುನಾವಣೆಯಲ್ಲಿ. ಈ ಸಾಮಾನ್ಯವಾದ ದೂರುಗಳು ರೆಕ್ಕೆ ಪುಕ್ಕ ಕಟ್ಕೊಂಡು ಸುಮ್ಮನೆ ಹಾರಾಡ್ತಾ ಹೊರತು ಅದ್ರಲ್ಲಿ ಯಾವುದೇ ಈ ದೂರುಗಳಲ್ಲಿ ಸತ್ವ ಇರೋದಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳ ಮಗ ನಿಂತ್ಕೊಂಡ ತಕ್ಷಣನೇ ಎಲ್ಲ ದುರುಪಯೋಗ ಆಗ್ಬಿಡ್ತದ. ಮತ್ತು ಇಲ್ಲಿ ಚುನಾವಣಾ ಆಯೋಗ ಇದೆಯಲ್ಲ, ಇಟ್ಸ್ ವೆರಿ ಸ್ಟ್ರಾಂಗ್. ಭಾರತದ ಚುನಾವಣಾ ಆಯೋಗ ಬಹಳ ಶಕ್ತಿಯುತವಾದಂತ ಒಂದು ಆಯೋಗ ಇದೆ. ಸೊ ಹಾಗಾಗಿ ನಿಮ್ದು ಏನೇ ದೂರುಗಳಿದ್ರು ಕೂಡ ತಾವು ಚುನಾವಣಾ ಆಯೋಗದ ಮುಂದೆ ಮಂಡಿಸಿ ನೀವು. ಚುನಾವಣಾ ಆಯೋಗ ತೀರ್ಮಾನ ತಗೊಳ್ಳುತ್ತೆ. ಯಾರು ತಪ್ಪಿತಸ್ಥಿದರೆ ಅವ್ರಿಗೆ ಶಿಕ್ಷೆ ಕೂಡ ಕೊಡುತ್ತೆ. ಸೊ ಹಾಗಾಗಿ ನಾನು ಬಹಳ ಅಭಿಮಾನದಿಂದ ಗೌರವದಿಂದ ಸುಮಲತಾ ಅವ್ರಿಗೆ ವಿನಂತಿ ಮಾಡ್ತಿದ್ದೀನಿ. ಯಾಕೆಂತಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ ಅನಾವಶ್ಯಕವಾಗಿ
ಚುನಾವಣಾ ಸಂದರ್ಭದಲ್ಲಿ ಈ ಆಡಳಿತ ಯಂತ್ರದ ದುರುಪಯೋಗ ಅಂತಾಗ್ಲಿ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ತಾವು ಸತ್ಯಕ್ಕೆ ದೂರವಾದಂತಹ ದೂರುಗಳನ್ನ ಕೊಡ್ತಾ ಹೋಗುವಂತದ್ದು ಸಮಂಜಸ ಆಗಲಾರದು. ಸರ್, ಈಗ ಇಲ್ಲಿ ಸರ್ ಒಂದು ಜಿಲ್ಲಾಧಿಕಾರಿ ಮೇಲೆ ಆರೋಪವನ್ನ ಮಾಡುವಂತದ್ದು ಹೇಳ್ತೀನಿ. ಸ್ಪುಟ್ನಿಂಗ್ ಮಾಡುವಂತ ಟೈಮ್ ನಲ್ಲಿ ಇಲ್ಲಿ ಸ್ಪುಟ್ನಿಂಗ್ ನಡೀತಾ ಇರುತ್ತೆ. ಆ ಒಂದು ವಿಡಿಯೋ ಆಕ್ಷೇಪಣೆಯನ್ನ ಸಲ್ಲಿಸುವಂತದ್ದನ್ನ ಇಲ್ಲಿ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅಂದ್ರೆ, ನಾನು ಮಾತನಾಡಿರುವಂತ ವಿಡಿಯೋವನ್ನು ಮಾತ್ರ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ವಾ ಜಿಲ್ಲಾಧಿಕಾರಿ ಯಾವ ರೀತಿಯಾಗಿ ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ಅಲ್ಲ ಈಗ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಅಪೀಲ್ ಇದೆ, ಕೋರ್ಟ್ ಇದೆ. ಕೋರ್ಟ್ ಅಲ್ಲಿ ಯಾರ್ಯಾದ್ರೂ ಕೂಡ ನಿಮ್ಮ ಮೇಲ್ಮನವಿಯನ್ನ ಸಲ್ಲಿಸ್ಕೋಬಹುದು. ಬಿಕಾಸ್ ನಮ್ಮ ಅಧಿಕಾರಿಗಳು ಅಥವಾ ಎಲೆಕ್ಷನ್ ಕಮಿಷನ್ ಒಂದೇ ದೊಡ್ಡದಲ್ಲ, ಅದಕ್ಕಿಂತವೂ ಕೂಡ ದೊಡ್ಡದಾದಂತ ಹೈಕೋರ್ಟ್ ಇದೆ, ಉಚ್ಚ ನ್ಯಾಯಾಲಯ ಇದೆ. ಉಚ್ಚ ನ್ಯಾಯಾಲಯದ ಮುಂದೆ ತಮ್ಗೇನ್ ಅನ್ಸುತ್ತೆ, ತಮ್ಗೇನಾದ್ರೂ ಅನ್ಯಾಯ ಆಗಿದ್ರೆ ಒಂದು ವೇಳೆ ಆ ಅನ್ಯಾಯದ ವಿರುದ್ಧ ತಾವು ಮೇಲ್ಮನವಿಯನ್ನ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿ ತಾವು ನ್ಯಾಯ ಪಡ್ಕೋಬಹುದು. ಸರ್, ಇಲ್ಲಿ ಪದೇ ಪದೇ ಅಂದ್ರೆ ಮಂಡ್ಯ ಎಲೆಕ್ಷನ್ ಅನ್ನೋದು ಅಭಿವೃದ್ಧಿಯ ವಿಚಾರ ಇವೆಲ್ಲವನ್ನು ಬಿಟ್ಟು ವೈಯಕ್ತಿಕ ದಾಳಿಗಳಿಗೆ ಕಾರಣ ಆಗ್ತಾ ಇದೆಯಲ್ಲ. ಇವನ್ DC ತಮ್ಮಣ್ಣ ಅವರು ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ಅವ್ರು ಯಾರು ಅಪ್ಪಂಗುಟ್ಟಿದ್ರೆ ಬರ್ಲಿ ನನ್ ಮುಂದೆ, ಈ ರೀತಿಯಾಗೆಲ್ಲ ಶುರು ಆಗ್ಬಿಟ್ಟಿದೆ. ಅದೆಲ್ಲ ಚಿತ್ತೆ ಆ ಮಾತುಗಳೆಲ್ಲ ಬಳಸಬಾರ್ದು. ಬಿಕಾಸ್ ತಮ್ಮಣ್ಣವರು ನಮ್ಮೆಲ್ಲ ಹಿರಿಯ ನಾಯಕರು ಮತ್ತು ಮಂತ್ರಿಗಳಿದ್ದಾರೆ. ಸರ್ಕಾರದಲ್ಲಿ ಹಿಂದೆ ಎಲ್ಲ ಅಧಿಕಾರಿಯಾಗಿ ಆಡಳಿತ ನಡೆಸಿದಂತವ್ರು. ಒಂದು ವೇಳೆ ಆ ರೀತಿ ಅವರು ಮಾತಾಡಬಾರ್ದು. ಅಲ್ಲ ಸರ್, ನೀವು ಸಜ್ಜನ ರಾಜಕಾರಣಿ. ವಿಶ್ವನಾಥ್ ಅವರು ಎಲ್ಲದನ್ನೂ ಕೂಡ ಡೈರೆಕ್ಟ್ ಆಗಿ ಹೇಳುವಂತದ್ದು, ಯಾವ ಅವರ ಪಕ್ಷದಲ್ಲಿದ್ದವ್ರಿಗೂ ಕೂಡ ತಪ್ಪು ಮಾತಾಡಿದ್ರೆ ವಿರೋಧವನ್ನ ಮಾಡ್ತಾರೆ. ಇಲ್ಲಿ ಗಂಡ ಸತ್ತವರಿಗೆ ಮುಖದಲ್ಲಿ ಆ ರೀತಿಯಾದಂತಹ ಭಾವನೆನೇ ಇಲ್ಲ. ಈ ರೀತಿಯಾದಂತ ಮಾತನಾಡ್ತಾ ಹೋಗದಂತ ಸಂದರ್ಭದಲ್ಲಿ ಈ ಒಬ್ರು ಹೆಣ್ಣು ಮಗಳು ನಿಂತಹ ಸಂದರ್ಭದಲ್ಲಿ ಯಾವ ರೀತಿ ಮನಸ್ಥೈರ್ಯ ಕುಗ್ಗಿಸುವಂತ ಕೆಲಸ ಆಗ್ತಿದೆ ಅಂತ ಅನ್ಸಲ್ವಾ ನಿಮ್ಗೆ? ನಾ ಹೇಳಿದ್ನಲ್ಲ, ತಮಗೆ ಗೊತ್ತಿರೋ ರೀತಿನಲ್ಲಿ ರಾಯಚೂರಿನಲ್ಲಿ ನಾನು ಕೆಲವು ವಿಚಾರಗಳ ಬಗ್ಗೆ ಸುಮಲತಾ ಅವ್ರಿಗೆ ರೇವಣ್ಣ ಸಾಹೇಬ್ರು ಏನೋ ಅಂದ್ರು ಅಂತ ಹೇಳಿ ನಾನು ರಾಯಚೂರಿನಲ್ಲಿ ಪ್ರವಾಸದಲ್ಲಿದ್ದಂತ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ಪರವಾಗಿ ಬೇಷರ ಕ್ಷಮೆ ಕೇಳಿದ್ದೆ. ಆಗಬಾರದು ಈ ತರ. ಹಾಗೊಂದು ವೇಳೆ ಸುಮಲತಾ ಅವ್ರಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತೇಳಿ ಪ್ರಾರಂಭದಲ್ಲೇ ನಾನು ಆ ರೀತಿಯಾಗಿ ಅದನ್ನ ಮಾತಾಡಿದ್ದೀನಿ. ಹಾಗಾಗಿ ದಯಮಾಡಿ ಯಾರು ಕೂಡ ನಮ್ಮ ಅಭಿವೃದ್ಧಿ ಬಿಕಾಸ್ ಈಗ ಕುಮಾರಸ್ವಾಮಿಯವರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಹೇಳುವುದಕ್ಕೆ ಬೇಕಾದಷ್ಟಿದೆ. ಆದ್ರೆ ಅದನ್ನ ಯಾರು ಮಾಡ್ತಾ ಇಲ್ಲ ಅಂತ. ಅದು ಮಾಡಬೇಕು. ಆದ್ರೆ ಮಂಡ್ಯದಲ್ಲಿ ಎಲೆಕ್ಷನ್ ಆಗ್ತಿರೋದೇ ಬೇರೆ. ಒಂದು ಸಾವಿನ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಮತ್ತು ಒಂದ್ ಕಡೆ ಪ್ರತಿಯೊಂದು ವೈಯಕ್ತಿಕವಾಗಿ ದಾಳಿಗಳ ಬಗ್ಗೆನೆ ಮಾತನಾಡ್ತಾ ಹೋಗ್ತಿದ್ದಾರೆ ಹೊರತು ಯಾರು ಕೂಡ ಅಭಿವೃದ್ಧಿಯ ವಿಚಾರ JDS ನವರೇ ಮಾತನಾಡ್ತಾ ಇಲ್ಲ. ಅದನ್ನ ಇಲ್ಲ, ಸರಿಯಾಗಲ್ಲ. ನೀವು ಯಾವಾಗಿಂದ ಚುನಾವಣಾ ಪ್ರಚಾರಕ್ಕೆ ಏನಾದ್ರು ಹೋಗ್ತಿದ್ದೀರಾ ಸರ್ ಅಲ್ಲಿ? ನಾನು ಹೋಗ್ತೀನಿ. ನನಗೆ ಕೆಲವು ಕಡೆ ಬರ್ತೀನಿ. ನಾನು ಮಂಡ್ಯಕ್ಕೆ ಹೋಗ್ತೀನಿ. ಈಗ ನಾಡಿದ್ದು 3 ತಾರೀಕು ನಮ್ಮ ಮಧು ಬಂಗಾರಪ್ಪನವರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ನಾಳೆ ನಮ್ಮ ಕೆಲವು ಪ್ರೆಸ್ ಫ್ರೆಂಡ್ಸ್ News18 ಅದರದಲ್ಲೂ ಬೆಳಗ್ಗೆ ಕೆಲವೆಲ್ಲ ಇಂಟರ್ವ್ಯೂಸ್ ಇದಾವೆ. ಅದೆಲ್ಲ ಮುಗಿಸ್ಕೊಂಡು ನಾನು 2ನೇ ತಾರೀಕಿಗೆ ಮೈಸೂರಿಗೆ ಹೋಗ್ತೀನಿ. ಅಲ್ಲಿಂದ ಕೆಲವೆಲ್ಲ ಜನನು ಕರೆಯೋದು ಮಾತಾಡೋದು. ಯಾಕಂದ್ರೆ ಮೈಸೂರಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ನಿಂತಿದ್ದಾರೆ. ಸೊ ಹಾಗಾಗಿ ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ News18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸರ್, ನಮ್ಮ ಜೊತೆ ಬಂಡೆಪ್ಪ ಕಾಶಂಪುರ್ ಅವರಿದ್ದಾರೆ, ಸಹಕಾರ ಸಚಿವರು. ನಮಸ್ಕಾರ ಸರ್. ನಮಸ್ತೆ ಸರ್. ಮುಖ್ಯಮಂತ್ರಿಗಳು ಕಂಪ್ಲೀಟ್ ಆಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು, ಅಧಿಕಾರಿಗಳ ಮುಖಾಂತರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಮಂಡ್ಯದಲ್ಲಿ ಎಲೆಕ್ಷನ್ ಅನ್ನ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ. ನೀವು ನೋಡಿದ್ರೆ ಅನ್ಸುತ್ತೆ ಸುಮಲತಾ ಅಂಬರೀಶ್ ಅವರ ಪ್ರೆಸ್ ಮೀಟ್ ಅನ್ನ? ಇಲ್ಲ, ನೋಡಿದೆ, ಸ್ವಲ್ಪ ನೋಡಿದೆ. ಈಗ ನೋಡಿ,
ಇದು ಎಲೆಕ್ಷನ್ ಪ್ರೊಸೆಸ್ ಬೇರೆ, ಅಧಿಕಾರಿಗಳು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಇದೇನು ಹೊಸದಲ್ಲ. ಓಕೆ, ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲೆಕ್ಷನ್ ಪ್ರೊಸೆಸ್ ಅವ್ರದೇ ಆದಂತ ಕೆಲವು ಕಾಯ್ದೆ ಕಾನೂನಿನಿಂದ ನಡೀತಾ ಇರುತ್ತೆ. ಈಗ ಇವರು ಎಲ್ಲೋ ಒಂದ್ ಕಡೆ ಇಂತ ಒಂದು ಇದರಲ್ಲಿ ಇವರೇ ಹತಾಶ ಆಗಿ ನಂಗೆ ಕಾಣಿಸ್ತಾ ಇದಾರ. ಈಗ ನೋಡಿ ಇವ್ರಂದ್ರೆ ಈಗ ನಮ್ದು ನಂಬರ್ ಅಷ್ಟು ಬಂದ, ಅದೇ ನಂಬರ್ ಬರ್ಬೇಕಾಯ್ತು ಅಂತಂದ್ರೆ ಅದು ಕ್ಯಾಲ್ಕುಲೇಷನ್ ಇದೆ, ABCD ಅಂತ ಹೆಂಗ್ ಬರುತ್ತಲ್ಲ ಆ ಅಲ್ಫಾಬೆಟಿಕಲಿ ನಂಬರ್ ಬರುತ್ತೆ. ಅದ್ರಲ್ಲಿ ಯಾರ ಹೋಗಿ ಇಲ್ಲಿ ಮಧ್ಯದಲ್ಲಿ ಇಡ್ಬೇಕಂದ್ರೆ ಆಗೋದಿಲ್ಲ ಅದು. ಸರ್ ಅದ್ರಲ್ಲೂ ಒಂದು ಪ್ರಶ್ನೆ ಇದೆ. ಸುಮಲತಾ ಅಂತ ಫಸ್ಟ್ ಮೇಲಿದೆ, ಎ ಸುಮಲತಾ ಅಂತ ಇವರ ಹೆಸರು, ಅದಾದ್ಮೇಲೆ ಎಂ ಸುಮಲತಾ ಬರ್ತಾರೆ. ಎ ಸುಮಲತಾ ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫಸ್ಟ್ ಹೋಗ್ಬೇಕಲ್ಲ, ಯಾಕೆ ಸುಮಲತಾ ಅನ್ನೋರ ಮಧ್ಯನೇ ಹಾಕಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ ಆಯ್ತು, ಈಗ ಅದಕ್ಕೆ ಕೆಲವು ಈಗ ಇವರು ಅಫಿಷಿಯಲ್ಸ್ ಗೆ ನೀವು ಬೇರೆ ಇವ್ರಿಗೆ ಬಿಡಿ, ಇದೇ ಪಟ್ಟಿ ಒಯ್ದಿ ಬೇರೆ ಕೊಡಿ ಆದ್ರೂ ಅವರು ಕರೆಕ್ಟ್ ಆಗಿ ಮಾಡ್ಕೊಡ್ತಾರ. ಇದು ಕರೆಕ್ಟ್ ಆಗಿದೆ ಇಲ್ಲ ಅಂತ, ಯಾಕಂದ್ರೆ ನಾವು ಎಲ್ಲ ಎಲೆಕ್ಷನ್ ಮಾಡ್ತೀವಲ್ಲ, ಈಗ ನಮ್ಮ ಅಲ್ಫಾಬೆಟಿಕಲ್ಲಿ ಬರುತ್ತೆ ಅದು. ಇದ್ರಲ್ಲಿ ಯಾರ ಹೋಗಿ ಇವ್ರು ಮ್ಯಾಗ್ ಹಾಕ್ರಿ ಕೆಳಗ್ ಹಾಕ್ರಿ ಎಂಬ ಒಂದು ಪರಿಸ್ಥಿತಿಯಲ್ಲಿ ಯಾರು ಹೋಗೋದಿಲ್ಲ. ನಿಮ್ಗೊಂದ್ ಮಾತು ಹೇಳ್ತೀನಿ. ಆಮೇಲೆ ಉಳಿತು, ಈಗ ಅವ್ರು ಆರೋಪ ಮಾಡ್ತಾ ಇದಾರ, ಯಾರು ಯಾವುದೇ ಕಚೇರಿ ಇವತ್ತು ರಾಜ್ಯದಲ್ಲಿ ಆಡಳಿತ ವರ್ಗದವರು ಬಳಸ್ಕೊ, ಹಂಗಾದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, ಮತ್ ಅವ್ರು ಬಳಸ್ಕೊಂಡ್ರೆ ಬೇರೆ ಸರ್ಕಾರ ಯಾಕೆ ಬಂತು, ಅವ್ರು ಯಾಕೆ ಕಮ್ಮಿ ಬಂದ್ರು, ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಇದು ಎಲೆಕ್ಷನ್ ಬೇರೆ, ವೋಟರ್ ಪಾಲಿಟಿಕ್ಸ್ ಬೇರೆ. ವೋಟರ್ ಮತದಾರರೇ ದೇವ್ರು ನಮ್ದು. ಚುನಾವಣೆ ಅನ್ನೋದಕ್ಕಿಂತ ನಾಮಪತ್ರದ ವಿಚಾರದಲ್ಲೇ ಗೊಂದಲ ಆಗ್ತಿದೆಯಲ್ಲ, ವಿತ್ ಡಾಕ್ಯುಮೆಂಟ್ಸ್ ಮಾತಾಡ್ತಾ ನೋಡಿ. ಈಗ ಕೇಳಿ, ಈಗ ನಾಮಪತ್ರದ ಅವ್ರು ಏನ್ ರೇಸ್ ಮಾಡಿದಾರ, ಇವರು ಅದಕ್ಕ ಸ್ವೀಕಾರ ಮಾಡಿದಾರ, ಮುಗ್ಬೇಕು. ಅದು ಕೋರ್ಟ್ ಇದೆ, ಕೋರ್ಟ್ ಅಲ್ಲಿ ಎಷ್ಟೋ ಇದು ಕೋರ್ಟ್ ಅಲ್ಲಿ ಹೋಗಿ ಇದು ಆಗಿದಾವ. ಹಾಗಾಗಿ ಅದಕ್ಕೆ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದು ಮಾಡೋದು ಬೇಕಾಗಿದೆ. ಯಾಕಂದ್ರೆ ಇಂಥವು ಇದು ಏನಿಲ್ಲ, ಇದಕ್ಕಿಂತ ಸೀರಿಯಸ್ ಆಗಿದ್ದು ಕೇಸ್ಗಳೆಲ್ಲ ನಡೀತಾ ಇದಾವೆ ಕೋರ್ಟ್ ಅಲ್ಲಿ. ಆಮೇಲೆ ಇನ್ನೊಂದು ಸರ್, ನೀವು ಮೊನ್ನೆ ನಾಮಪತ್ರ ಸಲ್ಲಿಸಿದ ದಿನ ಕುಮಾರಸ್ವಾಮಿ ಅವರು ಅವತ್ತೇ ಅನೌನ್ಸ್ ಮಾಡ್ತಾರೆ, ನಾವು 1ನೇ ನಂಬರು ನಿಖಿಲ್ ಕುಮಾರಸ್ವಾಮಿದು, ನೀವೆಲ್ಲ ಅದನ್ನ ನೋಡಿ ಓಟ್ ಹಾಕಿ ಅಂತ. ಹೇಗ್ ಗೊತ್ತಾಯ್ತು ಕುಮಾರಸ್ವಾಮಿ ಅವರಿಗೆ? ಪ್ರಶ್ನೆ ಮಾಡ್ತಾರೆ. ಆ ತರ ಎಲ್ಲಿ ಬರೋದಿಲ್ಲ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನಗನ್ಸಿ ನಾನು ಬಹಳ ದಿವಸದ ಅವ್ರ ಜೊತೆ ಕೂತಾ ಇದ್ದೀನಿ. ಆ ತರ ಎಲ್ಲೇ ಒಂದ್ ಕಡೆ ಅಧಿಕಾರಿಗಳಿಗಾಗಲಿ ಸರ್ಕಾರದಲ್ಲಾಗಿ ಒಂದು ಇದು ಮಾಡಿ ತಮ್ಮ ಪವರ್ ಯೂಟಿಲೈಸ್ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.